ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನು ನನ್ನ ನಡು ಬಿದಿಲ್ ನಿಲ್ಲಿಸ್ತೀಯಾ? ಅದಕ್ಕೂ ಮುಂಚೆ ನಮಗೆ ಮೋಸ ಮಾಡಿರೋ ನಿಮ್ಮ ಅಪ್ಪನ ಕತೆ ಏನಾಗುತ್ತೆ ಅಂತ ನೋಡ್ತಿರೋ. ಇವತ್ತು ಸುಳ್ಳು ಹಾಸ್ಪಿಟಲಲ್ಲಿ ಮಲಗಿರೋನು ಆದಷ್ಟು ಬೇಗ ಪರ್ಮನೆಂಟ್ ಆಗಿ ಮಲಗ್ತಾನೆ. ಈ ಥರ ನಾಟಕ ಮಾಡೋರು ದೇವ್ರು ಸರಿಯಾಗಿ ಪಾಠ ಕಲಿಸ್ತಾರೆ. ಆಗ ನೀನೇನ್ ಮಾಡ್ತೀಯ ಅಂತ ನಾನು ನೋಡ್ತೀನಿ. ಏನು ಹೇಳ್ತಿದ್ಯಾ? ಏಯ್ ಹೋಗಿ ಹಿಂದೆ. ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅನ್ನೋ ಸೆಂಟಿಮೆಂಟ್ ಇಂದ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಿನ್ಗೆ ಏನು ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನೇ ಬೇಡ ಸರ್, ಕೋಟು. ಈಗ ನೀನ್ ಸುಮ್ಮನೆ ಇರಮ್ಮ. ನೋಡಿ ಸರ್, ಅವಳೇನು ಮಾತಾಡ್ತಿದ್ದಾಳೆ ಅಂತ ನೀವು ನೋಡ್ತಾ ಇದ್ದೀರಲ್ಲ. ಸರ್, ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ, ಕೋರ್ಟ್ ನೋಡ್ಕೊಳ್ಳುತ್ತೆ. ಮೇಡಮ್, ಕೋಪ ಮಾಡ್ಕೋಬೇಡಿ ಮೇಡಮ್. ಅವರು ಇದೇ ಪಾಯಿಂಟ್ ಇಟ್ಕೊಂಡು ಕೇಸನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಬಿಡ್ತಾರೆ. ಅದಕ್ಕೆ ನಾವೇ ಅವಕಾಶ ಮಾಡ್ಕೊಟ್ಟಂಗ ಆಗತ್ತೆ ಮೇಡಮ್. ಸುಮ್ಮನೆ ಇರಿ ನೀವು. ಈಗ ದಯವಿಟ್ಟು ಮನೆಗೆ ಹೋಗಿ. ನಿನ್ನನ್ನ ನಾನ್ ಬಿಡಲ್ಲ ಕಣೋ. ಯಾಕಪ್ಪ ಇವಳು ಇವ್ರಪ್ಪನ ಎದ್ರಾಕೊಂಡೆ ಅಂತ ಕೊರ್ಗಿ ಸಾಯೋ ತರ ಮಾಡ್ತೀನಿ. ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ, ನೋಡ್ತಿರು. ಹೋಗು, ನಿನ್ನಿಂದಾಗ್ಲಿ ನಿಮ್ಮ ಅಪ್ಪನಿಂದಾಗ್ಲಿ ಈ ಶ್ರೀಮಂತನೇನು ಮಾಡೋಕ್ಕಾಗಲ್ಲ. ಯಾಕಪ್ಪ ಶ್ರೀಮಂತನ ಎದ್ರಾಕೊಂಡ್ವಿ ಅಂತ ಇಬ್ರು ಗೊಳೋ ಅಂತ ಅಳ್ಬೇಕಾಗುತ್ತೆ. ನಿನ್ಗೂ ನಿಮ್ಮಪ್ಪಂಗೂ ಶೀಘ್ರದಲ್ಲೇ ಇದೆ. ಹೊರಡಿ ಸರ್. ಸರಿ ಸರ್, ನಡಿಯಮ್ಮ. ರೀ, ಟೈಮ್ ಎಷ್ಟು ಅಂತ ಗೊತ್ತಾ? 10 ಗಂಟೆ ಆಗಿದೆ. ಎಲ್ರಿ ನಿಮ್ ಸರ್ರು ಇನ್ನ ಬಂದಿಲ್ಲ? ಇದನ್ನೇನವ್ರು ಆಫೀಸ್ ಅಂತ ಅನ್ಕೊಂಡಿದಾರೋ ಅಥವಾ ಇಷ್ಟ ಬಂದು ಹೋಗೋದಾರೋ ಅವ್ರ ಮನೆ ಅಂತ ಅನ್ಕೊಂಡಿದಾರಾ? ನೋಡಿ ಮೇಡಮ್, ಇವತ್ತು ಅವ್ರ ಪರ್ಸನಲ್ ಕೇಸ್ ವಿಷಯಕ್ಕೆ ಕೋರ್ಟಿಗೆ ಹೋಗಿದ್ದಾರೆ. ಹಾಗಾದ್ರೆ ಇವತ್ತು ಬರಲ್ವಾ? ಮೇಡಮ್, ಅವ್ರು ರಜೆ ಹಾಕಿಲ್ಲ, ಪರ್ಮಿಷನ್ ತಗೊಂಡೇ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ. ನೋಡಿ, ಇಷ್ಟೊಂದು ಜನ ಕೂತಿದ್ದಾರೆ, ನೀವ್ಯಾಕೆ ಇಷ್ಟು ವೈಲೆಂಟ್ ಆಗಿ ಮಾತಾಡ್ತಿದ್ದೀರಾ? ಪಬ್ಲಿಕ್ ನ ವೇಟ್ ಮಾಡಿಸಿ ನಿಮ್ ಸರ್ ಪರ್ಸನಲ್ ಕೆಲ್ಸಕ್ಕೆ ಹೋಗಿದಾರಾ? ಬರ್ಲಿ ಇವತ್ತು ಗ್ರಾಚಾರ ಬಿಡಿಸೋದೆ. ಓ ಫ್ರಾಡು ಐತೆ ಬಾ ನಿಂಗೆ. ಎಷ್ಟೊತ್ತಿಗ್ರಿ ನೀವು ಆಫೀಸಿಗೆ ಬರೋದು? ನಿಮ್ಗೋಸ್ಕರ ಇಷ್ಟು ಜನ ವೇಟ್ ಮಾಡ್ತಿದೀವಿ. ವಾ, ಈ ಫ್ರಾಡ್ ನಂಗೋಸ್ಕರ ವೇಟ್ ಮಾಡ್ತಿದ್ಲ. ನಿಮ್ ವಾಚು ನಿಂತೋಗಿರ್ಬೇಕು, ಅದನ್ನ ಕಿತ್ತು ಬಿಸಾಕಿ ಹೊಸ ವಾಚ್ ತಗೊಳ್ಳಿ. ಅವಾಗ್ಲೇ ಕರೆಕ್ಟ್ ಟೈಮಿಗೆ ಆಫೀಸಿಗೆ ಬರಕ್ಕಾಗೋದು. ಜೋಕಾ? ನಾನ್ ಯಾಕೆ ನಿಮ್ಮ ಹತ್ರ ಜೋಕ್ ಮಾಡ್ಲಿ? ಇದೇನಾ ನೀವು ಆಫೀಸಿಗೆ ಬರೋ ಟೈಮು? ಹಲೋ, ನಾನು ಎಷ್ಟೊತ್ತಿಗಾರ ಬರ್ತೀನಿ, ಅದು ನನ್ನ ಇಷ್ಟ. ಹೌದಾ? ಹಾಗಾದ್ರೆ ಬೇರೆ ದಾರಿ ಇಲ್ಲ, ನಾನು ಮೇಲಧಿಕಾರಿಗೆ ಕಂಪ್ಲೇಂಟ್ ಮಾಡ್ತೀನಿ. ಹೌದಾ? ಕಂಪ್ಲೇಂಟಾ? ಅಯ್ಯೋ, ಕೊಡ್ಕ ಹೋಗ್ರಿ. ನಿಮ್ಮಿಂದ ನನ್ನನ್ನೇನು ಮಾಡಕ್ಕಾಗಲ್ಲ. ನೋಡಿದ್ರಾ, ಎಲ್ರೂ ನೋಡಿದ್ರಾ? ನಮ್ನೆಲ್ಲ ಇಷ್ಟೊತ್ತು ಕಾಯಿಸಿ ಬೇಕಾಗಿರೋ ಟೈಮ್ಗೆ ಬಂದು ನಮ್ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾರೆ. ಇವ್ರನ್ನ ಸುಮ್ನೆ ಬಿಡಕ್ಕಾಗತ್ತಾ? ಕರೆಕ್ಟ್ ಅಮ್ಮ, ನೀವು ಬಂದಿರೋದೇ ಲೇಟು, ಅದ್ರಲ್ಲಿ ಬಾಯಿಗೆ ಬಂದಂಗ್ ಬೇರೆ ಮಾತಾಡ್ತೀರಾ? ಯಾರಿ ಬಾಯಿಗೆ ಬಂದಂಗ್ ಮಾತಾಡ್ತಿರೋದು? ಯಾರಿ? ಏಯ್, ಏನ್ರಿ ಮಾಡ್ತೀರಾ? ವಿಡಿಯೋ ಯಾಕ್ರಿ ಮಾಡ್ತಾ ಇದ್ದೀರಾ? ಅಯ್ಯೋ ಮಗ, ಸಮಾಧಾನ ಕಣೋ, ವಿಡಿಯೋ ಬೇರೆ ಮಾಡ್ತಿದ್ದಾರೆ. ನೋಡು, ಎಲ್ರು ಒಂದಾಗ್ಬಿಟ್ಟಿದ್ದಾರೆ. ಆ ವಿಡಿಯೋ ಏನಾದ್ರೂ ಸೋಷಿಯಲ್ ಮೀಡಿಯಾಗ ಹಾಕಿದ್ರೆ ನಾಳೆ ನೀನೇ ಟ್ರೆಂಡಿಂಗ್ ಆಗ್ಬಿಡ್ತೀಯ. ಯೋಚನೆ ಮಾಡು. ವಿಡಿಯೋ ಮಾಡ್ತಿದ್ದೀರಾ? ವಿಡಿಯೋದಲ್ಲಿ ನಾನು ಚೆನ್ನಾಗಿ ಬರ್ತಾ ಇದ್ದೀನಾ? ಚೆನ್ನಾಗಿ ಬರ್ತಿದ್ದೀನಿ? ಸಾಕು ಮಾಡಿದ್ದು, ಕಟ್ ಮಾಡಿ. ಸಾಕು ಮೇಡಮ್. ನಿಮ್ಮ ಕೆಲಸ ನಾನು ಮಾಡ್ಕೊಡ್ತೀನಿ, ನಾನಿಲ್ವಾ? ಅಯ್ಯೋ, ನೀವೆಲ್ಲ ಯಾಕೆ ಹಿಂಗೆ ಕ್ಯೂವಲ್ಲಿ ನಿಂತೀರಾ? ಕ್ಯೂವಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೋಗ ಆರಾಮ ಕೂತ್ಕೊಳ್ಳಿ, ಒಬ್ಬೊಬ್ಬರಾಕೆ ಕರಿತೀನಿ. ಹೋಗಿ, ಕಾಲು ನೋವಾಗುತ್ತೆ, ಹೋಗಿ. ನಿನಗೇನು ಸಪ್ರೇಟಾಗಿ ಹೇಳ್ಬೇಕಿನಾ? ಹೋಗಿ ಕೆಲಸ ಮಾಡೋ, ಬರೀ ಟೈಮ್ ವೇಸ್ಟ್ ಮಾಡೋದೇ ಆಗೋಯ್ತು ನಿಂದು. ನೀವು ಹೇಳಿ ಮೇಡಮ್, ಏನು ನಿಮ್ಮ ಸಮಸ್ಯೆ? ಏನಾಗಬೇಕಿತ್ತು? ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಾಗಿತ್ತು.
ಗ್ಯಾಸ್ ಕನೆಕ್ಷನ್ ನ್ಯೂ ಅಡ್ರೆಸ್ಸಲ್ಲಿದೆ. ಹೌದು, ಆಧಾರ್ ಕಾರ್ಡ್ ಫೋನ್ ನಂಬರ್ ಚೇಂಜ್ ಮಾಡ್ಸೋಕೆ ಹೇಳಿದ್ನಲ್ಲ, ಮಾಡಿಸಿದ್ರಾ? ಅದನ್ನ ನಾನು ಆಮೇಲೆ ಮಾಡಿಸ್ತೀನಿ, ಮೊದಲು ಅಡ್ರೆಸ್